ಈಗಿನ ಕಾಲದ ಮಕ್ಕಳು 1-2 ಕಿಲೋಮೀಟರ್ ಇರಲಿ 100-200 ಮೀಟರ್ ನಡ್ಕೊಂಡು ಹೋಗೋದಕ್ಕೂ ಮಮ್ಮಿ ಸುಸ್ತಾಗತ್ತೆ ಅಂತಾರೆ. ಇಂಥದ್ರಲ್ಲಿ ಎಲ್ಲೊಬ್ಬರು ಶತಾಯುಷಿ ಅಜ್ಜಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿದ್ದಾರೆ. ತಿಪಟೂರು ಮೂಲದ ಅಜ್ಜಿ 103 ವರ್ಷದವರು ಪಾರ್ವತಮ್ಮ ಅಂತ. ಯೋಧರಿಗೆ ಒಳಿತಾಗಲಿ, ಮೋದಿ ಮತ್ತೆ ಪ್ರಧಾನಿಯಾಗಲಿ, ಯೋಗಿ ಆದಿತ್ಯನಾಥ್ ಅವರ ಕಾನೂನು ರಾಜ್ಯದಲ್ಲಿ ಜಾರಿ ಬರಲಿ, ದೇಶದ ಅಭಿವೃದ್ಧಿ ಆಗಲಿ ಅಂತ ಅಜ್ಜಿ ಪಾದಯಾತ್ರೆ ಕೈಗೊಂಡಿದ್ದಾರೆ. ಹಿಂದೆ ಅಜ್ಜಿ ಮಲೆಮಹದೇಶ್ವರ ಬೆಟ್ಟಕ್ಕೆ 18 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರಂತೆ. ಅಜ್ಜಿ ಎಷ್ಟು ವರ್ಷ ನಿಮ್ಗೆ? 103 ಕಣ್ರಪ್ಪ. ಯಾವ ಊರು? ತಿಪಟೂರು. ಎಲ್ಲಿಂದ ಪಾದಯಾತ್ರೆ ಈಗ ನಡೀತಾ ಇದ್ದೀರಲ್ಲ 103 ವರ್ಷ, ಏನು ಉದ್ದೇಶಕ್ಕೆ? ಯಾಕೆ ಉದ್ದೇಶ ಅಂತೀರಾ? ನೋಡ್ರಿ, ತಾಯಿ ತಂದೆ ಬಂಧು ಬಳಗ ಎಲ್ಲ ಬಿಟ್ಟು ನಮ್ಮ ದೇಶ ಭಾರತ ದೇಶ ಕಾಯ್ತವರಲ್ಲ ಸೈನಿಕರು, ಅವ್ರಿಗೆ ಒಳ್ಳೇದಾಗಬೇಕು. ಮೋದಿ ಯೋಗಿ ಯಾವ ಥರ ಕಾನೂನು ಮಾಡಿ ನೋಡು, ಅದೇ ಥರ ಕಾನೂನು ಮಾಡಬೇಕು. ಈಗ ಮೋದಿ ಗೆದ್ದ ಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.